ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 40-41 ವಾಕ್ಯ. ಮಾರ್ಕ್ ಚಾಪ್ಟರ್ 4 ವರ್ಸ್ 40 and 41. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮ ಒಳಗೆ ಮಾತಾಡಿಕೊಂಡರು. ಹಲ್ಲೆಲೂಯಾ. ಶಿಷ್ಯರ ಒಂದು ಸ್ಥಿತಿಯನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಶಿಷ್ಯರು ಬಹಳವಾಗಿ ಧೈರ್ಯಗೆಟ್ಟು ಬಹಳವಾಗಿ ಭಯಪಡುವುದನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಅವರನ್ನು ನೋಡಿ, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂಬುದಾಗಿ ಯೇಸು ಸ್ವಾಮಿ ಅವರನ್ನ ಎಚ್ಚರಿಸಿದ್ದು, ಗದರಿಸಿದ್ದು ಅಥವಾ ಹೇಳಿದ್ದು ಅಥವಾ ಅವರನ್ನ ಸರಿ ಮಾಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನೋಡಿ, ನಾವು ಇವತ್ತು ಗಮನಿಸಬೇಕಾದ ಮುಖ್ಯ ವಿಚಾರ ಇಲ್ಲಿ ಏನು? ದೇವರು ಇದರಿಂದ ನಮಗೆ ಏನನ್ನು ಕಲಿಸಿಕೊಡಲು ಇಷ್ಟಪಡುತ್ತಾ ಇದ್ದಾರೆ? ನಿಮ್ಮನ್ನು ನನ್ನನ್ನು ನೋಡಿ ಹೇಳುವ ವಿಚಾರವು ಯಾವುದು ಎಂಬುದಾಗಿ, ಹೇಳುವ ಸಂಗತಿ ಏನು, ಸಮಾಚಾರ ಏನು ಎಂಬುದಾಗಿ ನೋಡುವಾಗ ನೋಡಿರಿ, ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ, ಈತನು ಯಾರಿರಬಹುದು ಎಂಬುದಾಗಿ ಶಿಷ್ಯರು ಪ್ರಶ್ನೆ ಮಾಡುವುದನ್ನು, ಸಂದೇಹ ಪಡುವುದನ್ನು ನೋಡುತ್ತಾ ಇದೆ. ಹೂ ಈಸ್ ಹೀ? ವಾಟ್ ಕೈಂಡ್ ಆಫ್ ಪರ್ಸನ್ ಇವರು? ಯಾರು? ಎಂತಹ ಮನುಷ್ಯನು ಇವರು? ಯಾರು ಇವರು? ಎಂಥವರಾಗಿ ಇರಬಹುದು? ವಾಟ್ ಮ್ಯಾನರ್ ಆಫ್ ಪರ್ಸನ್ ಹಿ ಈಸ್? ಅಂದರೆ ಗಾಳಿಯು ಸಮುದ್ರವು ಇವರ ಹೇಳಿದ ಹಾಗೆ ಕೇಳು. ಈವನ್ ದ ವಿಂಡ್ ಆ್ಯಂಡ್ ದ ಸೀ ಒಬೇ ಹಿಮ್. ಹಲ್ಲೆಲೂಯಾ. ನೋಡಿ, ಅವರಿಗೇನೆ ಡೌಟ್ ಇತ್ತು. ಸರಿಯಾಗಿ ಯೇಸು ಸ್ವಾಮಿಯ ಬಗ್ಗೆ ಯಾರು ಎಂಬುದಾಗಿ ತಿಳುವಳಿಕೆ ಇಲ್ಲದ ಕಾರಣ ಅವರು ಭಯಪಟ್ಟರು, ಧೈರ್ಯಗೆಟ್ಟರು, ಕೂಗಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅದೇ ರೀತಿ ನಾವು ಕೂಡ ದೇವರ ಬಗ್ಗೆ ಸರಿಯಾದ ಪೂರ್ತಿಯಾದ ತಿಳುವಳಿಕೆ ಇಲ್ಲದೆ ಇರುವಾಗ ನಮ್ಮ ಬಹಳವಾಗಿ ಭಯಪಡುವುದು ಸಹಜವಾಗಿ ಬಿಡುತ್ತದೆ. ವಿ ವಿಲ್ ಬಿ ಅಫ್ರೇಡ್ ವಿದೌಟ್ ರೀಸನ್, ಕಾರಣವಿಲ್ಲದೆ. ನೋಡಿ, ಸ್ವಾಮಿ ಅವ್ರ ಜೊತೆ ಇದ್ದಾರೆ, ಆದರೂ ಕೂಡ ಅವರಿಗೆ ಭಯ, ಅಧೈರ್ಯ, ಬಹಳವಾಗಿ ಭಯಪಟ್ಟರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಆ ಗಾಳಿ ನಿಲ್ಲಿಸಿದ ಮೇಲೆ ಅವರಿಗೆ ಬಹಳವಾಗಿ ಭಯ ಆಯಿತು. ಇವರು ಯಾರಾಗಿರಬಹುದು ಎಂಬುದಾಗಿ. ನಿಜವಾದ ಯೇಸುಸ್ವಾಮಿಯ ತಿಳುವಳಿಕೆ ನಮಗೆ ಇರುವಾಗ ನಾವು ಬಿರುಗಾಳಿಗೆ ಮುಂದೇನೂ ಬಿರುಗಾಳಿಗೆ ಹಿಂದೆನೂ ನಾವು ಭಯಪಡುವುದಿಲ್ಲ. ಹಲ್ಲೆಲೂಯಾ. ವಿ ವಿಲ್ ಬಿ ಶ್ಯೂರ್ ದಟ್ ನಮ್ಮ ಜೊತೆಗಿರುವ ಯೇಸುಸ್ವಾಮಿ ಸಾಧಾರಣವಾದವರು ಅಲ್ಲ. ಯಾವ ಬಿರುಗಾಳಿ ಕಳಿಸುತ್ತಾರೋ ಅವರೇ ಆ ಬಿರುಗಾಳಿಯನ್ನು ಸೃಷ್ಟಿ ಮಾಡಿದವರು, ಅವರೇ ಆ ಬಿರುಗಾಳಿಯನ್ನು ನಿಲ್ಲಿಸಲು ಶಕ್ತರು ಎಂಬುದಾಗಿ ನಮಗೆ ತಿಳುವಳಿಕೆ ಬಂದ ಮೇಲೆ ನಾವು ಭಯಪಡುವುದಿಲ್ಲ. ಬಿರುಗಾಳಿ ಬೀಸಲಿ, ಸಮುದ್ರವು ಬಡಿಯಲಿ, ಅದು ಉಕ್ಕಲಿ, ಹಲ್ಲೆಲೂಯಾ, ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾರೆ. ಅವು ನಮ್ಮನ್ನು ಮುಳುಗಿಸುವುದಿಲ್ಲ. ಹಲ್ಲೆಲೂಯಾ. ಅವರು ತಮ್ಮ ಸಮಯ ಬಂದಾಗ, ಮನಸ್ಸು ಬಂದಾಗ ಅವರ ಗಾಳಿಯನ್ನು ನೋಡಿ ಸುಮ್ಮನೆ ಇರು ಎಂಬುದಾಗಿ ಮಾತನಾಡುವಾಗ ಆ ಗಾಳಿ ನಿಂತು ತಣ್ಣಗಾಗಿ ಬಿಡುತ್ತದೆ. ನಾವು ದಡ ಸೇರುತ್ತೇವೆ. ಸ್ವಾಮಿ ನಮ್ಮ ಜೊತೆಗಿರುವಾಗ ಯಾಕೆ ಬಿರುಗಾಳಿ, ಯಾಕೆ ಈ ಶೋಧನೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇರಬಹುದು. ಇಲ್ಲ, ದೇವರು ನಮ್ಮ ಜೊತೆಗಿದ್ದಾರೆ ಎಂಬುದಾಗಿ ತೋರಿಸಬೇಕಾಗಿದೆ, ಖಚಿತ ಮಾಡಬೇಕಾಗಿದೆ, ಪ್ರೂವ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಬಿರುಗಾಳಿ ಬೀಸುತ್ತದೆ, ನೊರೆಗಳು ಬರುತ್ತದೆ, ಅಲೆಗಳು ನಮ್ಮ ಮೇಲೆ ಬಡಿಯುತ್ತದೆ, ನಮ್ಮ ದೋಣಿಯು ಅಳ್ಳಾಡಲು ಶುರು ಮಾಡುತ್ತದೆ, ನಮ್ಮ ನಂಬಿಕೆ ಅಳ್ಳಾಡಲು ಶುರು ಮಾಡುತ್ತದೆ. ಆದರೂ ಭಯಪಡುವುದು ಬೇಕಾಗಿಲ್ಲ. ನಮಗೆ ನಂಬಿಕೆ ಇರಲಿ, ನಮಗೆ ಈ ಧೈರ್ಯ ಇರಲಿ. ಇವರು ಅಲ್ಲ, ನಮ್ಮ ಜೊತೆಯಲ್ಲಿರುವನು ಮನುಷ್ಯನಲ್ಲ, ನಮ್ಮ ಜೊತೆಯಲ್ಲಿ ಇರುವುದು ದೇವರು, ಸ್ವಾಮಿ ಯೇಸು ಸ್ವಾಮಿ. ನಮಗಾಗಿ ಪ್ರಾಣ ಕೊಟ್ಟ ದೇವರು. ಪ್ರಾಣ ಕೊಟ್ಟ ಮೇಲೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಬಿರುಗಾಳಿ ಮೇಲೆ ಅಧಿಕಾರವುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಶಿಷ್ಯರು ಜೊತೆಯಲ್ಲೇ ಇದ್ದರೂ ಕೂಡ ಹಲ್ಲೆಲೂಯಾ ಅವರು ಹೇಳಿದರು, ಸಂದರ್ಭ ಬಂದಾಗ ಯಾರಿವರು, ಯಾರಾಗಿರಬಹುದು ಎಂಬುದಾಗಿ. ಮೀನ್ಸ್ ಅವರಿಗೆ ಪೂರ್ತಿಯಾಗಿ ಯೇಸುವಿನ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ. ಇವತ್ತು ನಾವು ಕೂಡ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ ಹೇಳೋಣ, ದೇವರೇ, ನಿನ್ನನ್ನು ನಾನು ಚೆನ್ನಾಗಿ ಅರಿತುಕೊಳ್ಳುವ ಕೃಪೆ ಕೊಡಪ್ಪ.
ನೀನು ನನ್ನ ದೇವರು, ನೀನು ನನ್ನ ಒಡೆಯನು, ನೀನು ನನ್ನ ಹಾಲೆಲೂಯ ತಂದೆಯಾಗಿರುತ್ತಿ ಸ್ವಾಮಿ. ನಿನ್ನ ಹೊರತು ದೇವರು ಇಲ್ಲ ನನಗೆ, ನಿನ್ನ ಹೊರತು ಸಹಾಯ ಇಲ್ಲ. ನೀನು ಎಲ್ಲವನ್ನು ಮಾಡಲು ಸಾಧ್ಯ. ನಿನಗೆ ಎಲ್ಲವೂ ವಿಧೇಯರಾಗುತ್ತದೆ, ಎಲ್ಲವೂ ನಿನ್ನ ಮಾತು ಕೇಳುತ್ತದೆ, ಎಲ್ಲವೂ ತಣ್ಣಗಾಗುತ್ತದೆ, ಎಲ್ಲವೂ ಸಮಾಧಾನವಾಗುತ್ತದೆ ಸ್ವಾಮಿ. ನೀನು ನನ್ನ ಸಂಗಡ ಇದ್ದೀ ಎಂಬುದಾಗಿ ನೀನು ನಿರೂಪಿಸುವ ದೇವರಾಗಿರುತ್ತಿ. ಅದಕ್ಕಾಗಿ ಬಿರುಗಾಳಿ ಬೀಸಲಿ, ಗಾಳಿ ಬರಲಿ, ಬಡೀಲಿ, ಹಾಲೆಲೂಯ, ನಾನು ಮುಳುಗುವುದಿಲ್ಲ ಸ್ವಾಮಿ. ಧೈರ್ಯ ಕೊಡಪ್ಪ, ಅಂಥ ಧೈರ್ಯ, ಅಂಥ ನಂಬಿಕೆ, ಅಂಥ ಬಲ ನನಗೆ ಕೊಡು ಸ್ವಾಮಿ. ನಮ್ಮೆಲ್ಲರಿಗೂ ಕೊಡು ರಾಜ. ಯಾರು ಇಂಥ ಭಯದಲ್ಲಿ, ಇಂಥ ಭೀತಿಯಲ್ಲಿ ಇದ್ದಾರೋ ಅವರೆಲ್ಲರನ್ನ ಭಯದಿಂದ ಉಳಿಸಿ ಕಾಪಾಡು ರಾಜ. ಈಗಲೇ ಆ ಭಯ ನೀಗಲಿ, ಆ ಸಂದೇಹ ನೀಗಲಿ, ಆ ಕಳವಳ ನೀಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ನಮಗೆ ಪೂರ್ತಿ ತಿಳುವಳಿಕೆಯನ್ನು ನಾವು ದೇವರಲ್ಲಿ ನಾವು ಹೊಂದಿಕೊಳ್ಳೋಣ. ದೇವರ ಬಗ್ಗೆ ಯಾರು ನಮ್ಮ ದೇವರು, ನಾವು ಆರಾಧಿಸುವವರು ಯಾರು ತಿಳಿದುಕೊಳ್ಳೋಣ, ಪೂರ್ತಿಯಾದ ಮಾಹಿತಿ ಪಡೆದುಕೊಳ್ಳೋಣ. ಆಗ ನಮಗೆ ಅತಿಯಾದ ಭಯ ಬರುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.